ಜೈ ಭೀಮ ರಾಜ್ಯ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಮುಳಗುಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕದೇ ಇರುವುದು ಖಂಡಿಸಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ. ಗದಗ ತಾಲೂಕಾ ಮುಳಗುಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕದೇ ಇರುವುದನ್ನು ಖಂಡಿಸಿ ಜೈ ಭೀಮ ರಾಜ್ಯ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ವತಿಯಿಂದ ಗದಗ ಜಿಲ್ಲಾಧಿಕಾರಿಗಳ ಮುಖಾಂತರ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿ ಜೈ ಭೀಮ ರಾಜ್ಯ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಗಣೇಶ್ ವೈ ಹುಬ್ಬಳ್ಳಿ ಮಾತನಾಡಿ, ಮುಳಗುಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಿರುವುದಿಲ್ಲ. ಇದನ್ನು ನಮ್ಮ ಸಂಘಟನೆ ಉಗ್ರವಾಗಿ ಖಂಡಿಸುತ್ತದೆ. ಸದರಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಮಂಜುಳಾದೇವಿ ಹಕ್ಕಂಡಿ ಪ್ರಭಾರಿ ಪ್ರಾಚಾರ್ಯರಿಗೆ ಸ್ಥಳೀಯ ಮುಳಗುಂದ ದಲಿತ ಯುವ ಮುಖಂಡರು 2 ತಿಂಗಳ ಹಿಂದೆ ಈ ಬಗ್ಗೆ ಅವರ ಗಮನಕ್ಕೆ ತಂದರೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಿರುವುದಿಲ್ಲ. ಇದು ಮಹಾತ್ಮ ಗಾಂಧೀಜಿಯವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ಕಂಡುಬಂದಿದೆ. ಅವರನ್ನು ಕೂಡಲೇ ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು. ರಾಜ್ಯ ಸರ್ಕಾರ ಸರ್ಕಾರದ ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅಳವಡಿಸಬೇಕೆಂಬ ಆದೇಶವಿದ್ದರೂ ಇವರ ನಿರ್ಲಕ್ಷ್ಯದ ಧೋರಣೆ ಕಂಡುಬರುತ್ತಿದೆ. ಮಾನ್ಯರು ಕೂಡಲೇ ಸದರಿ ಕಾಲೇಜಿನ ಪ್ರಾಚಾರ್ಯರನ್ನು ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಒತ್ತಾಯಿಸಲಾಯಿತು. ಈ ಮನವಿಯನ್ನು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶರೀಫ್ ಬಿಳೆಯಲಿ, ಡಿಎಸ್ಎಸ್ ಮುಖಂಡರಾದ ಬಾಲರಾಜ್ ಅರ್ಬರ್, ಛಲವಾದಿ ಮಹಾಸಭಾ ಅಧ್ಯಕ್ಷರಾದ ಆನಂದ್ ಸಿಂಗಾಡಿ, ಕರ್ನಾಟಕ ಮಾದಿಗ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಪರಾಪುರ್, ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ದಾದಾಪೀರ್ ಕಲೆಗಾರ್, ಪವನ್ ಸವದಿ, ಜೈ ಭೀಮ ರಾಜ್ಯ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷರಾದ ಮಂಜುನಾಥ್ ತೌಜಲ್, ಜೈ ಭೀಮ ರಾಜ್ಯ ಸಂಘರ್ಷ ಸಮಿತಿಯ ರೋಣ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಬದಾಮಿ, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ರಾಷ್ಟ್ರೇನ್ ಜೋಸೆಫ್, ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ರಾಜೇಶ್ ಶೆಟ್ಟರ್, ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಇಮಾಮ್ ಹುಸೇನ್ ಕುನ್ನಿಬಾವಿ, ಕಾರ್ಯದರ್ಶಿ ಸಮೀರ್ ಅಹಮದ್ ಕುನ್ನಿಬಾವಿ, ಬಾಬು ಬಳ್ಳಾರಿ, ಮಂಜುನಾಥ್ ಸಂದಿಮನಿ, ಯುವ ಘಟಕ ಅಧ್ಯಕ್ಷ ಪ್ರೇಮ್ಕುಮಾರ್ ಹುಬ್ಬಳ್ಳಿ, ಮಂಜುನಾಥ್ ಸುಂಕದ್, ಶ್ರೀಕಾಂತ್ ಹಲವಾಗ್ಲಿ, ಹೇಮಂತ್ ಹುಬ್ಬಳ್ಳಿ, ವಿರೂಪಾಕ್ಷ ಗೌಡರ್, ಗಿರೀಶ್ ಚಳಗೇರಿ, ರಫೀಕ್ ನವಲಗುಂದ್, ಪರ್ದೀನ್ ಕಾಟಾಪುರ್, ಮಲ್ಲೇಶ್ ಮೇಳದಾಳಮಠ್ ಉಪಸ್ಥಿತರಿದ್ದರು. ಮುಳಗುಂದ ಊರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದೆ. ಆ ಕಾಲೇಜಿನಲ್ಲಿ ಎಲ್ಲ ದಾರ್ಶನಿಕರ ಭಾವಚಿತ್ರಗಳನ್ನ ಅಳವಡಿಸಿದ್ದಾರೆ. ಆ ಭಾವಚಿತ್ರಗಳನ್ನ ಯಾಕೆ ಅಳವಡಿಸ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಏನ್ ದಾರ್ಶನಿಕರ ಆದರ್ಶಗಳು, ಅವರ ಚಿಂತನೆಗಳು, ಅವರ ತತ್ವಗಳು ಅವರ ಮೇಲೆ ಪ್ರಭಾವ ಬೀರ್ಲಿ ಅನ್ನೋ ಕಾರಣಕ್ಕೆ ಆಗ್ತಾರೆ ಭಾವಚಿತ್ರಗಳು. ಜೊತೆಗೆ ಸರ್ಕಾರದ ರೂಲ್ ಇರೋದು, ಆಮೇಲೆ ಸುಪ್ರೀಂ ಕೋರ್ಟ್ ನ ಆದೇಶ ಇರೋದು ಏನಂತಂದ್ರೆ ಕಡ್ಡಾಯವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಗಾಂಧೀಜಿಯವರ ಭಾವಚಿತ್ರ ಇರಬೇಕು ಅನ್ನುವಂಥ ಒಂದು ಕಡ್ಡಾಯ ನಿಯಮ ಇದ್ರೂ ಕೂಡ ಆ ಕಾಲೇಜಿನಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅದು ಮೇಲಾಗಿ, ಆ ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಗಾಂಧಿಯವರ ಭಾವಚಿತ್ರ ಇಲ್ಲದೆ ಇರೋ ಕಾರಣಕ್ಕೆ ಮೊನ್ನೆ ನಮ್ಮ ಜೈ ಭೀಮ್ ಸಂಘಟನೆ ಎಲ್ಲ ಗೆಳೆಯರು ಹೋಗಿ ಅವರಿಗೆ 3 ಬಾರಿ ಹೇಳಿದ್ರು ಕೂಡ ಅಲ್ಲಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಂಜುಳಾ ಅಕ್ಕಂಡಿ ಅಂತ ಹೇಳಿ ಅವರು ಉದ್ದಟತನ ತೋರಿ ನಾವು ಭಾವಚಿತ್ರ ಯಾಕೆ ಹಾಕ್ಬೇಕು ಅನ್ನುವಂಥ ಪ್ರಶ್ನೆಯನ್ನ ಸಂಘಟನೆಯವರು ಮಾಡಿದ್ರಿಂದ ಇವತ್ತು ಅದನ್ನ ಖಂಡಿಸಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಒತ್ತಾಯ ಮಾಡಿದ್ದೇವೆ. ಈ ರೀತಿ ದುರ್ವರ್ತನೆ ತೋರಿದಂತ ಮಂಜುಳಾ ಅಕ್ಕಂಡಿ ಪ್ರಿನ್ಸಿಪಾಲ್ರನ್ನ ಅಮಾನತು ಮಾಡ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರ ಹಾಕಕ್ಕನೆ ಅವ್ರಿಗೆ ಒಂದ್ ರೀತಿ ಅಸ್ಪೃಶ್ಯತೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರು ಈ ಆದರ್ಶವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ, ತೋರಿಸ್ತಾರೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಹಂಗಾಗಿ ಇದು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವರನ್ನ ಮರೆಮಾಚಲಿಕ್ಕೆ, ಅಂಬೇಡ್ಕರ್ ಅವ್ರನ್ನ ಆ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಇವರು ಹಿಂದೇಟ್ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕೆ ಅಂತ ಪ್ರಾಂಶುಪಾಲರು ಏನು ಉದ್ದಟತನ ತೋರಿದಂತ ಪ್ರಾಂಶುಪಾಲರನ್ನ ಅಮಾನತು ಮಾಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಪರಿಗಣಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಹೋದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವ್ರ ಅಮಾನತು ಆಗೋವರೆಗೂ ನಾವು ನಿರಂತರ ಧರಣಿಯನ್ನ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಸಹಿತ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ಸಂಘಟನೆಯ ಎಲ್ಲ ಗೆಳೆಯರು ಸೇರಿ ಇವತ್ತು ಇದು ಒಂದು ಒಕ್ಕೂಲಿನ ಮನವಿಯನ್ನ ಕೊಟ್ಟಿದ್ದೇವೆ. ಇದಕ್ಕೆ ಕ್ರಮ ಆಗದೆ ಹೋದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಆ ಕಾಲೇಜಿನ ವಿರುದ್ಧ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವಿರುದ್ಧನೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಒಂದು.
ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ರೀತಿ ಅಸಭ್ಯತ್ವ ವರ್ತನೆ ತೋರಿರ್ತಕ್ಕಂಥ ಪ್ರಾಂಶುಪಾಲರನ್ನ ತಮ್ಮ ವ್ಯಾಪ್ತಿಗೆ ಬರುವಂತ ಎಲ್ಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧಿ ಅವರ ಭಾವಚಿತ್ರವನ್ನು ಅಳವಡಿಸಬೇಕು. ಆ ಮೂಲಕ ಅಳವಡಿಸೋದ್ರ ಮೂಲಕ ಅವರ ಆದರ್ಶವನ್ನ ವಿದ್ಯಾರ್ಥಿಗಳಿಗೆ ತೋರಿಸುವ ಹಿನ್ನೆಲೆಯೊಳಗಡೆ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ಒತ್ತಾಯನೂ ಸಹಿತ ನಾವು ಮಾಡಿದ್ದೇವೆ. ಇಲಾಖೆ ಪದವಿ ಪೂರ್ವ ಇಲಾಖೆ ಸಹಿತ ಇದರಲ್ಲಿ ಬಹಳ ಗಂಭೀರವಾದಂತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯನ್ನು ಸಹಿತ ನಾವು ವ್ಯಕ್ತಪಡಿಸಿ ಮತ್ತು ಜೊತೆಗೆ ರಾಯಚೂರಿನಲ್ಲಿ ಏನು ಘಟನೆ ಆಗಿದೆ ಅದನ್ನು ಕೂಡ ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ದಲಿತರ ಮೇಲೆ ಮತ್ತು ಏನು ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ದಾಳಿ ಆಗ್ತಾ ಇದೆ. ಇದನ್ನ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ. ದಲಿತ ಸಂಘಟನೆಗಳ ಒಕ್ಕೂಟ, ಜೈಭೀಮ್ ಸೇನಾ ಜೈಭೀಮ್ ಸೇನೆ ಮತ್ತು ನಮ್ಮ ಅಂಬೇಡ್ಕರ್ ವಾದ ಸಂಘಟನೆ ಎಲ್ಲ ಗೆಳೆಯರು ಸೇರಿ ಗದಗ ಜಿಲ್ಲಾ ಚಲವಾದಿ ಮಾಸವಾಗಿ ಎಲ್ಲ ಸಂಘಟನೆಗಳು ಸೇರಿ ಈ ರೀತಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ. ಅಕ್ಕುಂಡಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಕಾಲೇಜಿನಲ್ಲಿ ಅಳವಡಿಸದೆ ಅವಮಾನ ಮಾಡಿದ್ದಾರೆ. ಇದು ಖಂಡನೀಯವಾದದ್ದು. ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು. ಮತ್ತು ಕ್ರಮ ಕೈಗೊಳ್ಳದೆ ಹೋದ್ರೆ ನಮ್ಮ ಸೋದರು ಹೇಳಿದ ಹಾಗೆ ನಾವು ಸಂಬಂಧಪಟ್ಟ ಇಲಾಖೆ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ ಎಚ್ಚರಿಸಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಏನು ಸರ್ಕಾರಿ ಸುತ್ತೋಲೆ ಪ್ರಕಾರ ಅಳವಡಿಸಬೇಕು, ಯಾರು ಅಳವಡಿಸಿಲ್ಲೋ ಅವ್ರು ಕೂಡಲೇ ಅಳವಡಿಸ್ಬೇಕಂತೇಳಿ ಒಂದು ಗದಗ ಜಿಲ್ಲಾ ವತಿಯಿಂದ ಒಂದು ಆದೇಶವನ್ನ ಜಿಲ್ಲಾಧಿಕಾರಿ ಹೊರಡಿಸ್ಬೇಕಂತೇಳಿ ಅವ್ರಿಗೆ ಒತ್ತಾಯಿಸುತ್ತೇವೆ. KG ನ್ಯೂಸ್.